ಸರ್ ಇದು ಖಂಡಿತ ನಿಜ ಸರ್. ಈಗ ನೀವೇ ನೋಡ್ತಾ ಇದ್ದೀರಾ, ಈಗ ಸುಮಾರು ಈಗ ಮೈಸೂರಲ್ಲಿ ಇಲ್ವಾಲ ಒಂದು ಗೌರ್ಮೆಂಟ್ ಸ್ಕೂಲೇ ವರ್ಕ್ಸ್ ಅಂತ ಬರ್ತಾಯಿದೆ. ಆಮೇಲೆ ವಿಜಯಪುರದಲ್ಲಿ ಸುಮಾರು ಜಮೀನುಗಳನ್ನ ವರ್ಕ್ ಅಂತ ಹಾಕಿದ್ದಾರೆ. ಒಂದು ಅರ್ಥ ಆಗ್ತಿಲ್ಲ ಸರ್, ವರ್ಕು ಜಮೀನು ಅಂತ ಇದ್ದಿದ್ರೆ ಅದಕ್ಕೊಂದು ಮೂಲ ದಾಖಲಾತಿಂದ ಇರಬೇಕು ಸರ್. ಸುಮ್ಮನೆ ನೀವು ಖಾಲಿ ಜಾಗನೂ ಈಗ ವಿಧಾನಸೌಧನೂ ವರ್ಕ್ ಜಾಗ ಅಂತೆಲ್ಲ ಹೇಳ್ತಾರೆ, ಲಾಲ್ಬಾಗು ವರ್ಕ್ ಜಾಗ ಅಂತ ಹೇಳ್ತಾರೆ. ಆ ರೀತಿ ಅಂದರೆ ಯಾವ ರೀತಿ ದಾಖಲೆ ಇದೆ ಸರ್? ರೈತರು 30-40 ವರ್ಷದಿಂದ ಆ ಜಮೀನಲ್ಲಿ ಅವರು ಒಂದು ಒಕ್ಕಣೆ ಮಾಡ್ಕೊಂಡು, ಒಂದು ಗದ್ದೆ ಕೆಲಸ ಮಾಡ್ಕೊಂಡು, ಒಂದು ಬೆಳೆ ಬಿಟ್ಕೊಂಡು ಅದೇನು ಜೀವನ ಅಂತ ಮಾಡ್ತಾಯಿದ್ದಾರೆ. ಅಂಥದ್ರಲ್ಲಿ ಇವರು ವರ್ಕ್ ಅಂತ ತಂದುಬಿಟ್ಟು ಆ ರೈತರನ್ನ ಇವರು ಒಕ್ಕಲಿಸ್ಬಿಟ್ಟು ಅದನ್ನ ರೈತರ ಜಮೀನ ಕಬಳಿಸ್ಬಿಟ್ಟು ವರ್ಕ್ನಾಗ ಮಾಡ್ತೀನಿ ಅಂದರೆ ಯಾವ ನ್ಯಾಯ ಸರ್? ಅದೇ ರೀತಿ ಅವರೇ ನಾನು ಮುಸಲ್ಮಾನ ಜಾಗನ ಅವ್ರು ಈ ಥರ ಕಬಳಿಕೆ ಮಾಡಿ ಬಿಡ್ತಾರೆ ಸರ್? ಇಲ್ಲ ತಾನೆ. ಇವ್ರು ಹೇಳ್ತಾರೆ ವರ್ಕ್ಸ್ ಜಾಗ ಇದೆ ಅಂತ ಹೇಳ್ತಾರೆ. ಸರ್ ಮೂಲ ಯಾವುದು ಸರ್? ಈಗ ಭಾರತದಲ್ಲೇನು ನಾವು ಅರಬ್ಬಿ ಸಮುದ್ರದಿಂದ ಬಂದಿದ್ದೀವ, ಎಲ್ಲಿ ಬಂದಿದ್ದಾವೆ? ಭಾರತದ ಮೂಲ ನಿವಾಸಿಗಳು ದ್ರಾವಿಡರು. ಆ ದ್ರಾವಿಡರು ಏನು ಸರ್? ಈಗ ನಮ್ಮ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕ ಇತಿಹಾಸ ತಗೊಂಡ್ರಾಗ ಸರ್, ನಾವೆಲ್ಲ ಗಂಗಾ ಸಾಮ್ರಾಜ್ಯದವರು. ನಾವು ಗಂಗಾ ಸಾಮ್ರಾಜ್ಯದಿಂದ ನಾವು ಬಂದಿರೋದು. ಗಂಗಾ ಸಾಮ್ರಾಜ್ಯಕ್ಕಿಂತ ಮುಂಚೆ ಮುಸ್ಲಿಂ ಇದು ಸರ್, ಇಸ್ಲಾಂ ಇತ್ತ ಸರ್? ನೀವು ಪ್ರಶ್ನೆ ಮಾಡಬೇಕಲ್ವ ಸರ್? ಈಗ ಅವರು ಮೂಲ ಜಾಗ ಅಂತ ಬಂದಾಗ, ವರ್ಕ್ಸ್ ಅಂತ ಬಂದಾಗ, ಈಗ ಗಂಗಾ ಸಾಮ್ರಾಜ್ಯಕ್ಕಿಂತ ಮುಂಚೆ ಇಸ್ಲಾಂ ಜನಾಂಗ ಇತ್ತ? ಇಲ್ಲ ಅಲ್ವಾ ಸರ್? ಅದೇ ರೀತಿ ನೀವು ಬಂದಾಗ ಅದ್ರ ಮೂಲ ಯಾವುದು ಅಂತ ಬಂದಾಗ, ಈಗ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಈಗ ಏನು ಪರ್ಟಿಕ್ಯುಲರ್ ಏನಿದೆ ಅಂತ. ಈಗ ಸುಮಾರು ಜನ ಜಮೀನು ವಿಷಯ ಬಂತು. ಈಗ ಉಳುವನೆ ರೈತ ಅಂತ ಇಂದಿರಾ ಗಾಂಧಿ ಅವ್ರು ಮಾಡಿದ್ರು. ಆಗ ಸುಮಾರು ಜನ ಪಾಪ ಜಮೀನು ಹೋಯ್ತು. ಆಗ ಯಾರು ಬಂದು ಈಗ ವರ್ಷ ಜಾಗ ಅಂತ ಬಂದು ಹಾಕೊಂಡಿರೋ ಸರ್ ಆಗ ಸುಮಾರು ಜನ ಪಾಪ ಅವ್ರು ಜಾಗ ಬಿಟ್ಕೊಟ್ರು. ಸುಮಾರು ಜನ ಜಾಗ ಹೋಯ್ತು. ಅದರಿಂದ ಸುಮಾರು ಜನಕ್ಕೆ ಒಳ್ಳೆಯದು ಆಯಿತು, ಒಂದು ಸ್ವಲ್ಪ ಜನ ಕೆಟ್ಟದ್ದು ಆಯಿತು ಸರ್. ಆ ರೀತಿ ಬಂದಾಗ ಜನಗಳಿಗೆ ತುಂಬ ಉಪಯೋಗ ಆಯಿತು. ಸರ್ಕಾರನೇ ಎಲ್ಲ ಪ್ರಶಂಸೆ ಮಾಡಿದ್ರು. ನೆಕ್ಸ್ಟ್ ಎಲೆಕ್ಷನಲ್ಲಿ ಇಂದಿರಾ ಗಾಂಧಿ ಬಹುಮತದಿಂದ ಆರಿಸ್ಬಂದರು ಸರ್. ಈ ರೀತಿ ಈಗ ವರ್ಕ್ಸ್ ಖಾತೆ ಮಾಡ್ತಿದೆ ಸರ್. ಈ ವರ್ಕ್ಸಿಂದ ಯಾರು ಸರ್ ಅನುಕೂಲ ಇದೆ ಸರ್? ಜನಕ್ಕೇನು ಅನುಕೂಲ ಇದೆ ಸರ್? ಯಾರು ಒಂದು ಬಡ ಜನಗಳಿಗೆ, ನಮ್ಮ ಮುಸ್ಲಿಮವ್ರು ಬಿಟ್ಬಿಡಿ, ನಾನು ಹೇಳ್ತಾ ಇರೋದು. ಈಗ ನಮ್ಮ ಜಮೀನು ಅವ್ರು ಕಬಳಿಕೆ ಮಾಡ್ತಾರಲ್ಲ ಸರ್, ಅಲ್ಲಿಂದ ಏನಾರು ₹1 1 ಪೈಸೆ ಅನುಕೂಲ ಇದೆ ಸರ್. ಅದೇ ವರ್ಕ್ಸ್ ಜಮೀನ ಸರ್, ಅದೇ ಜನಾಂಗದಲ್ಲಿ ಆಸ್ತಿನ ವರ್ಕ್ ಆಸ್ತಿನ ಕಬಳಿಕೆ ಮಾಡ್ಕೊಂಡು ಅವ್ರ ಆಸ್ತಿನ ಅವರು ತುಂಬ ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ಬೇರೆ ಯಾವ ರೀತಿಯೂ ಆಗ್ತಿಲ್ಲ ಸರ್. ಒಂದು ಇದಕ್ಕೆ ಮೇನ್ ಕಾರಣ ಸರ್ ಸರ್ಕಾರ ಸರ್. ಬೇಜಾರು ಮಾಡ್ಕೊಡಿ, ಸರ್ಕಾರನೇ ಮೇನ್ ಕಾರಣ. ಸರ್ಕಾರದವರು ಈ ರೀತಿಯ ಆದೇಶಕ್ಕೆ ಅವಕಾಶ ಕೊಟ್ಟಿರೋದು ತಪ್ಪು. ದಯಮಾಡಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ವಿಶೇಷವಾಗಿ ಈಗ ಆಲ್ರೆಡಿ ಅವರು ಒಂದು ಕಮಿಟಿ ಮಾಡಿದ್ದಾರೆ, JPC ಕಮಿಟಿಯಿಂದ ಮಾಡಿದ್ದಾರೆ. ಆ ಕಮಿಟಿಯಿಂದ ಬೇಗ ಆ್ಯಕ್ಷನ್ ತಗೊಂಡು ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ ನಾವು ಇಡೀ ರೈತರ ಪರವಾಗಿ ಸರ್ ನಾವು ಮನವಿ ಮಾಡ್ತೀವಿ ಸರ್ ಕೇಂದ್ರ ಸರ್ಕಾರಕ್ಕೆ. ಅದೇ ಸರ್ ನಿಮ್ಗೆ ಹೇಳೋದ್ನಲ್ಲ ಸರ್, ಇದು ತುಂಬ ಕಾಮಿಡಿ ಅನಿಸುತ್ತೆ ಸರ್. ಈಗ ನಾರ್ಮಲಾಗಿ ನೀವು ಸರ್ ಯಾವ್ದಾರ ಈಗ ಒಂದು ಕಡೆ ನಿಮಗೆ ಜಾಗ ಬಂದಿದೆ. ಈಗ ವರ್ಕ್ಸ್ ಅಂದ್ರೆ ಏನು ಸರ್? ಈಗ ಆಲ್ಮೋಸ್ಟ್ ಅವ್ರು ಹೇಳೋ ಪ್ರಕಾರ ಸರ್, ಅವರು ಮುಸಲ್ಮಾನಿಗೆ ಯಾರೋ ದಾನ ಕೊಟ್ಟಿರೋ ಜಾಗನ ಅವರು ತಗೋಬೇಕು ಅಂತ ವರ್ಕ್ಸಲ್ಲಿದೆ ಸರ್. ಆ ಊರಲ್ಲಿ ಮುಸಲ್ಮಾನೇ ಇಲ್ಲ ಸರ್. ಅಲ್ಲಿ ಅಂಥ ಜಾಗದಲ್ಲೂ ಹೋಗ್ಬಿಟ್ಟು ವರ್ಕ್ಸ್ ಜಾಗ ಅಂತ ಹೇಳ್ತಾರಲ್ಲ ಸರ್, ಅದೇನು ನೆಗೆಪಟ್ಟಲ್ವ ಸರ್ ಸೀರಿಯಸ್ ಆಗೋದು? ಈಗ ಆ ಊರಲ್ಲಿ ಮುಸಲ್ಮಾನೇ ಇಲ್ಲ. ಎಕ್ಸಾಂಪಲ್, ಈಗ ನೀವು ಈ ಕಡೆ ಭಾಗಕ್ಕೆ ಬಂದೆ ಸರ್. ಈಗ ನಾವು ಮೈಸೂರ ಎಕ್ಸಾಂಪಲ್ ತಗೊಂಡ್ರೆ, ಈಗ ಶಾಂತಿನಗರ ಭಾಗ, ಗೌಸಿಯ ನಗರ, ಅಲ್ಲೆಲ್ಲ ಮುಸಲ್ಮಾನ ಇದ್ದಾರೆ, ಒಪ್ಕೋತೀವಿ. ಅದೇ ಈ ಕಡೆ ನಮ್ಮ KG ಕೊಪ್ಪಳು, ಇಲ್ಲ ವಿವೇಕಾನಂದ ಸರ್ಕಲ್ಲು, ಕುವೆಂಪು ನಗರ, ಇಲ್ಲೆಲ್ಲ ಬಂದರೆ ಸರ್, ಇಲ್ಲಿ ನಾವು ಹಿಂದೂಗಳಿದ್ದೀವಿ, ಒಕ್ಕಲಿಗರಿದ್ದೀವಿ, ನಮ್ಮ ದಲಿತರಿದ್ದಾರೆ, ಎಲ್ಲ ಇದ್ದೀವಿ. ಆ ಜನಾಂಗದಲ್ಲಿ ಇಲ್ಲಿ ಮುಸ್ಲಿಮ್ ಅಂತೂ ಇಲ್ಲವೇ ಇಲ್ಲ ಸರ್. ಚಿಕ್ಕೂರಿನ ನೋಡೇ ಇಲ್ಲ. ಈಗಲೂ ಎಲ್ಲ ಮಧ್ಯೆ ಬಾಡಿಗೆ ಬಂದಿಲ್ಲ, ಅಂಗಡಿ ಬಂದಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾರೂ ಇಲ್ಲ. ಇಲ್ಲಿ ಬಂದ್ಬಿಟ್ಟು ನಮ್ಮ ವರ್ಕ್ಸ್ ಜಾಗ ಆಯಿತು ಅಂತ ಹೇಳಿದ್ರೆ ಸರ್, ಜನ ಕಲ್ತಾ ಹೊಡಿತಾರೆ ಸರ್, ಅಷ್ಟೇ, ಇನ್ನೇನಿಲ್ಲ. ಯಾರು ನೆಕ್ಸ್ಟ್ ಏನಾರು ಹೇಳ್ಕೊಬಂದ್ರೆ ಈ ಕಡೆ ಏನೋ ಬಂದ್ಬಿಟ್ಟು ವರ್ಷ ಜಾಗ ಇತ್ತು, ಈ ಜಾಗ ನಮ್ಮದು, ಈ ದೇವಸ್ಥಾನ ನಮ್ಮದು ಅಂತ ಹೇಳಿದ್ರೆ ಸರ್, ಜನ ಕಲ್ತಾ ಹೊಡಿತಾರೆ ಸರ್, ಅಷ್ಟೇ ಅವ್ರಿಗೆ. ಸರ್ ಖಂಡಿತವಾಗಿ ಸರ್, ಇದು ರಾಜ್ಯ ಸರ್ಕಾರದೇ ಇದು ಡಿಫಾಲ್ಟ್. ಇದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸರ್. ಈಗ ಆಲ್ರೆಡಿ ನೋಟಿಸ್ನವ್ರು ವಾಪಸ್ ತದಿಂದ ಹೇಳಿದ್ದಾರೆ ಸರ್. ಅದು ಸರ್ಕಾರದ ಆದೇಶ ಮಾಡಿದ್ದಾರೆ. ಬಟ್ ಅದನ್ನು ಪಾಣಿಪತ್ರದಲ್ಲ ಸರ್, ನೀವು ವರ್ಕ್ ಆದೆ ಅಂತ ಇದೆ ಸರ್. ಅದು ಮೊದಲು ಅದನ್ನ ಕೂಡಲೇ ಸರ್ಕಾರ ಯಾರಿದ್ದಾರೆ, ಇಲ್ಲ ಉಪನೋಂದಣಿಗಾರರು ಯಾರಿದ್ದಾರೆ, ತಹಸೀಲ್ದಾರ್ ಯಾರಿದ್ದಾರೆ, ಸಂಬಂಧಪಟ್ಟವರು ಸರ್, ಅದನ್ನ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಆ ರೈತರ ಪಾಣಿಲಿ ಏನಂತ ಬಂದಿದೆ, ವರ್ಕ್ಸ್ ಅಂತ ಬಂದಿದೆ, ಅದನ್ನ ತೆಗಿಬೇಕು ಅಂತ ಸರ್ ನಮ್ಮೆಲ್ಲ ಸಾರ್ವಜನಿಕರ ಪರ ಮನವಿ ಮಾಡ್ತೀನಿ ಸರ್ ನಾನು.